ಪ್ರಿಯ ಸ್ನೇಹಿತರೆ, ಜಿ ಫ್ಯಾಕ್ಟರ್ ಚಾನೆಲ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಪುರುಷನ ವೀರ್ಯ ಮತ್ತು ಮಹಿಳೆಯ ಮೊಟ್ಟೆ ಫಲೀಕರಣದಿಂದ ಜೈಗೋಟ್ ರಚನೆಯಾಗುವುದನ್ನು ಗರ್ಭಧಾರಣೆ ಎಂದು ಕರೆಯಲಾಗುತ್ತದೆ. ಇದು ಗರ್ಭಧಾರಣೆಯ ಪ್ರಾರಂಭದ ಹಂತವಾಗಿರುತ್ತದೆ. ಮದುವೆಯ ನಂತರ ದಂಪತಿಗಳು ಗರ್ಭಧರಿಸಲು ಬಯಸಿದಾಗ ಅವರು ಯಾವಾಗ ಸಂಭೋಗಿಸಬೇಕು ಮತ್ತು ಯಾವ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು ಎಂಬುದರ ಕುರಿತು ಯೋಜಿತ ಪ್ರಯತ್ನಗಳನ್ನು ಮಾಡಬೇಕಾಗುತ್ತದೆ. ಋತುಚಕ್ರವನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯವಾಗಿರುತ್ತದೆ. ಅವಧಿಯನ್ನು 28 ದಿನಗಳು ಎಂದು ಹೇಳಲಾಗುತ್ತದೆ. ಆದರೆ ವಾಸ್ತವದಲ್ಲಿ ಕೆಲವು ಮಹಿಳೆಯರಲ್ಲಿ ಈ ಚಕ್ರವು 21 ದಿನಗಳು, ಇನ್ನೂ ಕೆಲವರಲ್ಲಿ ಇದು 35 ದಿನಗಳವರೆಗೆ ಇರುತ್ತದೆ. ಆದರೆ ಮಹಿಳೆಯಲ್ಲಿ ಮುಂಭಾಗ ಮತ್ತು ಹಿಂಭಾಗದ ಋತುಚಕ್ರದ ಅವಧಿಯಲ್ಲಿ ವ್ಯತ್ಯಾಸವಿರಬಹುದು. ಏಕೆಂದರೆ ಇಂದಿನ ಕಲುಷಿತ ದಿನಚರಿ, ತಪ್ಪು ಜೀವನ ಶೈಲಿ ಇತ್ಯಾದಿಗಳಿಂದ ಋತುಚಕ್ರದಲ್ಲಿ ಅಸಹಜತೆ, ಅಡಚಣೆ ಇರುತ್ತದೆ. ಆದ್ದರಿಂದ ಮಹಿಳೆ ಕ್ಯಾಲೆಂಡರ್ನಲ್ಲಿ ತನ್ನ ಋತುಚಕ್ರವನ್ನು ಟ್ರ್ಯಾಕ್ ಮಾಡಬೇಕು. ಹಾಗೆ ಅಂಡೋತ್ಪತ್ತಿಗೆ 5 ದಿನಗಳ ಮೊದಲು ಸಂಭೋಗಿಸುವ ಮೂಲಕ ಗರ್ಭಧಾರಣೆ ಖಚಿತ ಎಂದು ಭಾವಿಸಬಾರದು. ಏಕೆಂದರೆ ಹೇಳಿದಂತೆ ಸಾಕಷ್ಟು ಸಮಸ್ಯೆಗಳಿರಬಹುದು. ಸ್ನೇಹಿತರೆ, ಈ ವಿಡಿಯೋ ಮಕ್ಕಳನ್ನು ಬಯಸುವ ದಂಪತಿಗಳಿಗೆ ತುಂಬ ಇನ್ಫಾರ್ಮೇಷನ್ ಒಳಗೊಂಡಿದೆ. ಆದರೆ ನಾನು ಈ ವಿಷಯಗಳನ್ನು ಹಂಚಿಕೊಳ್ಳಲು ತುಂಬ ಮುಜುಗರ ಮತ್ತು ಈ ವಿಡಿಯೋ ಮಾಡುವುದೋ ಬೇಡವೋ ಎಂಬ ಗೊಂದಲದಿಂದಿದ್ದೆ. ಆದರೆ ನಮ್ಮ ಚಂದಾದಾರರು ಇದರ ಬಗ್ಗೆ ಹಿಂದಿನ ವಿಡಿಯೋಗಳಲ್ಲಿ ಹಲವಾರು ಪ್ರಶ್ನೆಗಳನ್ನು ಕೇಳಿರುತ್ತಾರೆ. ಅವರ ಸಮಸ್ಯೆಗಳಿಗೆ ಉತ್ತರಿಸುವುದು ನನ್ನ ಜವಾಬ್ದಾರಿಯಾಗಿದೆ. ಆದ್ದರಿಂದ ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಒಂದು ವೇಳೆ ಈ ವಿಡಿಯೋದಲ್ಲಿನ ಮಾಹಿತಿಗಳು ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಪ್ರೆಸ್ ಮಾಡಿ, ಆಲ್ ನೋಟಿಫಿಕೇಶನ್ ಆನ್ ಮಾಡಿ. ಬನ್ನಿ ಟಾಪಿಕ್ಗೆ ಹೋಗೋಣ. ಪ್ರಶ್ನೆ 1. ಗರ್ಭಧರಿಸಲು ಲೈಂಗಿಕತೆಯನ್ನು ಪ್ರಾರಂಭಿಸುವ ಮೊದಲು ಏನು ಮಾಡಬೇಕು? ಸ್ನೇಹಿತರೆ, ಪತಿ ಮತ್ತು ಪತ್ನಿ ಆನುವಂಶಿಕ ಪರೀಕ್ಷೆಗಳನ್ನು ಮಾಡಬೇಕು. ಇದರಿಂದ ಅವರಲ್ಲಿ ಯಾವುದೇ ಆನುವಂಶಿಕ ಕಾಯಿಲೆಯ ವಾಹಕವಾಗಿದ್ದರೆ ಅಥವಾ ಆನುವಂಶಿಕ ರೋಗಿಯಾಗಿದ್ದರೆ ನಂತರ ಮಗುವನ್ನು ಪಡೆಯದಿರಲು ನಿರ್ಧಾರ ತೆಗೆದುಕೊಳ್ಳಬಹುದು. ಕೆಲವು ಪ್ರಾಥಮಿಕ ಪರೀಕ್ಷೆಗಳು ರೂಪಾಯಿ 600 ರಿಂದ 2700 ವರೆಗಿನ ಬೆಲೆಗಳಿಗೆ ಲಭ್ಯವಿರಬಹುದು. ಆನುವಂಶಿಕ ಕಾಯಿಲೆಗಳಾದ ಸಿಕಲ್ ಸೆಲ್ ಅನೀಮಿಯಾ ಇತ್ಯಾದಿ ಪರೀಕ್ಷೆ ಹೊರತಾಗಿ ಮಹಿಳೆಯು ಯಾವುದೇ ರೀತಿಯ ಮಧುಮೇಹದಿಂದ ಬಳಲುತ್ತಿದ್ದಾಳೆಯೇ ಎಂಬಿತ್ಯಾದಿ ಗರ್ಭಧಾರಣೆಯ ದೇಹದ ಸಾಮರ್ಥ್ಯವನ್ನು ಸಹ ಪರೀಕ್ಷಿಸಬೇಕು. ನಂಬರ್ 2. ಗರ್ಭಾವಸ್ಥೆಗೆ ಲೈಂಗಿಕತೆಯನ್ನು ಹೇಗೆ ಪ್ರಾರಂಭಿಸುವುದು? ಸ್ನೇಹಿತರೆ, ಗಂಡ ಮತ್ತು ಹೆಂಡತಿ ಇಬ್ಬರು ತಮ್ಮ ಮೂತ್ರಕೋಶಗಳು ಖಾಲಿಯಾಗಿವೆಯೇ ಎಂದು ಖಚಿತಪಡಿಸಿಕೊಳ್ಳಬೇಕು. ಮಲ ಮತ್ತು ಮೂತ್ರ ವಿಸರ್ಜಿಸಲು ಯಾವುದೇ ಪ್ರಚೋದನೆ ಇರಬಾರದು. ಈ ಸಂದರ್ಭದಲ್ಲಿ ಲೈಂಗಿಕ ಕ್ರಿಯೆಯನ್ನು ಪ್ರಾರಂಭಿಸುವ ಮೊದಲು ಹೊಟ್ಟೆಯನ್ನು ಖಾಲಿ ಮಾಡಿ ಸಂತಾನ ಹೊಂದುವ ಸಲುವಾಗಿ ಸಂಭೋಗಿಸುವಾಗ ಉತ್ತಮ ಸಂಸ್ಕಾರವಿರುವ ಮಗು ಹುಟ್ಟುತ್ತದೆ ಎಂಬ ಒಳ್ಳೆಯ ಆಲೋಚನೆಗಳನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು ಮತ್ತು ಲೈಂಗಿಕ ಆಲೋಚನೆಗಳನ್ನು ಹೊಂದಿರಬಾರದು. ನಂಬರ್ 3. ಗರ್ಭಧರಿಸಲು ಎಷ್ಟು ದಿನಗಳಲ್ಲಿ ಎಷ್ಟು ಬಾರಿ ಸಂಭೋಗಿಸಬೇಕು? ಸ್ನೇಹಿತರೆ, ವೈದ್ಯರು ಪ್ರತಿದಿನ ಸಂಭೋಗವನ್ನು ಹೊಂದಲು ಸಲಹೆ ನೀಡಬಹುದು. ಆದರೆ ಇದು ಗಂಡನ ವೀರ್ಯ ಮತ್ತು ಅದರಲ್ಲಿರುವ ವೀರ್ಯದ ಪ್ರಮಾಣ ಮತ್ತು ಗುಣಮಟ್ಟವನ್ನು ಕಡಿಮೆ ಮಾಡುತ್ತದೆ ಎಂಬುದನ್ನು ನೆನಪಿನಲ್ಲಿಡಿ. ಹೆಂಡತಿಯೊಳಗೆ ಎರಚುವ ವೀರ್ಯದ ಒತ್ತಡವು ಹತ್ತಿಕ್ಕುತ್ತದೆ. ಆದ್ದರಿಂದ ವಾರದಲ್ಲಿ 3 ರಿಂದ 4 ದಿನ ಲೈಂಗಿಕತೆಯನ್ನು ಹೊಂದುವುದು ಸರಿ ಎಂದು ಪರಿಗಣಿಸಬಹುದು. ನಂಬರ್ 4. ಗರ್ಭಧರಿಸಲು ಯಾವ ಸಮಯದಲ್ಲಿ ಲೈಂಗಿಕ ಕ್ರಿಯೆ ನಡೆಸಬೇಕು? ಸ್ನೇಹಿತರೆ, ರಾತ್ರಿ 11 ರಿಂದ 2 ಗಂಟೆಯ ನಡುವಿನ ಸಮಯ ಗರ್ಭಧಾರಣೆಗೆ ಉತ್ತಮವಾಗಿದೆ. ಅಂದರೆ 11 ರಿಂದ 2 ಗಂಟೆಯ ನಡುವೆ ಸಂಭೋಗ ನಡೆಸಿದರೆ ಗರ್ಭಧಾರಣೆಯಾಗುವ ಹೆಚ್ಚು ಸಾಧ್ಯತೆಗಳಿರುತ್ತವೆ. ಏಕೆಂದರೆ ದೇಹ ಮತ್ತು ಮನಸ್ಸು ಎರಡೂ ಒತ್ತಡ ಮುಕ್ತವಾಗಿರುತ್ತದೆ. ನಂಬರ್ 5. ಗರ್ಭಾವಸ್ಥೆಗಾಗಿ ಯಾವ ಭಂಗಿಯಲ್ಲಿ ಲೈಂಗಿಕ ಕ್ರಿಯೆ ನಡೆಸಬೇಕು? ಸ್ನೇಹಿತರೆ, ಆರಂಭಿಕ ಗರ್ಭಧಾರಣೆಯನ್ನು ಖಚಿತಪಡಿಸಿಕೊಳ್ಳಲು ಯಾವುದೇ ವಿಶೇಷ ಭಂಗಿ ಇರುವುದಿಲ್ಲ. ಆದಾಗ್ಯೂ ಹೆಂಡತಿ ತನ್ನ ಬೆನ್ನಿನ ಮೇಲೆ ಮಲಗುವುದು ಮತ್ತು ಪತಿ ತನ್ನ ದೇಹವನ್ನು ಮೇಲಿನಿಂದ ತನ್ನ ದೇಹದಿಂದ ಮುಚ್ಚುವುದು ಅತ್ಯುತ್ತಮ ಭಂಗಿಯಾಗಿದೆ. ಗರ್ಭಾವಸ್ಥೆಯ ಸಾಧ್ಯತೆಗಳನ್ನು ಮತ್ತಷ್ಟು ಹೆಚ್ಚಿಸಲು ಇನ್ನೊಂದು ಮಾರ್ಗವಿದೆ. ಹೆಂಡತಿಯು ತನ್ನ ಸೊಂಟದ ಕೆಳಗೆ ಒಂದು ದಿಂಬನ್ನು ಇರಿಸುವ ಮೂಲಕ ತನ್ನ ಸೊಂಟವನ್ನು ಮೇಲಕ್ಕೆತ್ತಿದ ಸ್ಥಿತಿಯಲ್ಲಿ ಇರಿಸಬಹುದು. ಇದರಿಂದ ಶಿಶ್ನವು ಆಳಕ್ಕೆ ತಲುಪುತ್ತದೆ ಮತ್ತು ವೀರ್ಯವು ಹೆಚ್ಚಿನ ಆಳದಲ್ಲಿ ಸ್ಪ್ರೇ ಆಗುತ್ತದೆ. ನಂಬರ್ 6. ವೀರ್ಯವನ್ನು ಸಿಂಪಡಿಸುವುದು ಹೇಗೆ? ಸ್ನೇಹಿತರೆ, ಸ್ಖಲನ ಸಂಭವಿಸಲಿದೆ ಎಂದು ನೀವು ಭಾವಿಸಿದ ತಕ್ಷಣ ಶಿಶ್ನವನ್ನು ಆಳವಾಗಿ ತೆಗೆದುಕೊಂಡು ಹೋಗಿ ಅದನ್ನು ನಿಲ್ಲಿಸಿ. ನಂಬರ್ 7. ಗರ್ಭಧರಿಸಲು ಸಂಭೋಗದ ನಂತರ ಅಥವಾ ಸ್ಖಲನದ ನಂತರ ಏನು ಮಾಡಬೇಕು?
ಸ್ನೇಹಿತರೆ, ಪತಿಯು ಯೋನಿಯಲ್ಲಿ ಗರಿಷ್ಠ ಆಳದಲ್ಲಿ ಶಿಶ್ನವನ್ನು ಹಿಡಿದಿಟ್ಟುಕೊಳ್ಳಬೇಕು. ಶಿಶ್ನವನ್ನು ನಿಲ್ಲಿಸುವುದು ಅಥವಾ ಎಳೆಯುವುದು ಮುಂತಾದ ಬಲವನ್ನು ಪ್ರಯೋಗಿಸಬಾರದು. ಶಿಶ್ನ ಮತ್ತು ಸೊಂಟವನ್ನು ಸಡಿಲವಾಗಿ ಬಿಡಿ ಮತ್ತು ಹೆಂಡತಿ ಯೋನಿಯಲ್ಲಿ ಮೂತ್ರವನ್ನು ಎಳೆಯುವ ಅಥವಾ ನಿಲ್ಲಿಸುವ ಬಲವನ್ನು ಅನ್ವಯಿಸಬೇಕು ಮತ್ತು ಅವಳ ತೊಡೆಗಳನ್ನು ಒಟ್ಟಿಗೆ ಬಿಗಿಗೊಳಿಸಬೇಕು. ಶಿಶ್ನವು ಸಂಪೂರ್ಣ ವೀರ್ಯವನ್ನು ಅವಳ ಯೋನಿಯೊಳಗೆ ಹಿಂಡುವ ರೀತಿಯಲ್ಲಿ ಹೆಂಡತಿ 15ರಿಂದ 20 ನಿಮಿಷಗಳ ಕಾಲ ಮೂತ್ರ ವಿಸರ್ಜನೆಗೆ ಹೋಗಬಾರದು. ನಂಬರ್ 8, ಲೈಂಗಿಕತೆಯ ನಂತರ ಏನು ಮಾಡಬೇಕು? ಸ್ನೇಹಿತರೆ, ಹೆಂಡತಿ ತನ್ನ ಬೆನ್ನಿನ ಮೇಲೆ 15ರಿಂದ 50 ನಿಮಿಷಗಳ ಕಾಲ ಮಲಗಬೇಕು. ಮಲಗಿ ಅವಳ ಸೊಂಟವನ್ನು ಸ್ವಲ್ಪ ಮೇಲಕ್ಕೆ ಮತ್ತು ಅವಳ ಭುಜಗಳನ್ನು ಸ್ವಲ್ಪ ಕೆಳಗೆ ಇರಿಸಿ. ಗರ್ಭಾವಸ್ಥೆ ಹೊಂದಲು ಯಾವ ಮುನ್ನೆಚ್ಚರಿಕೆಗಳನ್ನು ಹೇಗೆ ತೆಗೆದುಕೊಳ್ಳುವುದು ಎಂಬುದನ್ನು ನೋಡೋಣ. ನಂಬರ್ 1, ನೀವು ಮಗುವನ್ನು ಹೊಂದಲು ಲೈಂಗಿಕತೆಯನ್ನು ಹೊಂದಿದ್ದರೆ ಮೌಖಿಕ ಸಂಭೋಗವನ್ನು ಮಾಡಬೇಡಿ. ಇದರಿಂದ ಲಾಲಾರಸವು ಶಿಶ್ನವನ್ನು ಆವರಿಸುತ್ತದೆ. ಅದು ಯೋನಿಯೊಳಗೆ ಪ್ರವೇಶಿಸಿ ವೀರ್ಯವನ್ನು ನಾಶಪಡಿಸುತ್ತದೆ. ನಂಬರ್ 2, ನಯಗೊಳಿಸುವಿಕೆಗೆ ಯಾವುದೇ ರಾಸಾಯನಿಕವನ್ನು ಬಳಸಬೇಡಿ. ಇದರಿಂದ ವೀರ್ಯಗಳು ನಾಶವಾಗಬಹುದು ಅಥವಾ ಅವುಗಳ ಚಲನಶೀಲತೆ ಕಡಿಮೆಯಾಗಬಹುದು. ಫಲವತ್ತತೆಯ ಚಾಟನ್ನು ಮಾಡಬಹುದು, ಆದರೆ ಮುಟ್ಟಿನ ಚಕ್ರವು ಊಹಿಸಬಹುದಾದ ಅವಧಿಯಾಗಿದ್ದರೂ ಸಹ ಕೆಲವು ಏರಿಳಿತಗಳು ಸಾಧ್ಯ ಮತ್ತು ಅಸಂಬದ್ಧವಾದ ಸಮಯದಲ್ಲಿ ಗರ್ಭಾವಸ್ಥೆಯು ಸಾಧ್ಯವಿರಬಹುದು ಮತ್ತು ಸಂಭವನೀಯ ಸಮಯದಲ್ಲಿ ಗರ್ಭಾವಸ್ಥೆಯು ಸಂಭವಿಸದೇ ಇರಬಹುದು ಎಂಬುದನ್ನು ನೆನಪಿನಲ್ಲಿಡಿ. ಋತುಚಕ್ರದ ಅವಧಿ, ಅಂಡೋತ್ಪತ್ತಿ ದಿನ, ಗರ್ಭಧಾರಣೆಯ ಹೆಚ್ಚಿನ ಸಂಭವನೀಯತೆಯೊಂದಿಗೆ ದಿನಗಳು. ಸ್ನೇಹಿತರೆ, 35 ದಿನಗಳ ಅವಧಿ ಹೊಂದಿದರೆ 21ನೇ ದಿನ, 19ನೇ ದಿನ, 20 ಮತ್ತು 21ನೇ ದಿನ. 32 ದಿನಗಳ ಅವಧಿ ಹೊಂದಿದರೆ 18ನೇ ದಿನ, 16ನೇ, 17ನೇ ಮತ್ತು 18ನೇ ದಿನ. 28 ದಿನಗಳ ಅವಧಿ ಹೊಂದಿದರೆ 12ನೇ ದಿನ, 13ನೇ ದಿನ ಮತ್ತು 14ನೇ ದಿನ. 24 ದಿನಗಳ ಅವಧಿ ಹೊಂದಿದರೆ 8, 9 ಮತ್ತು 10ನೇ ದಿನ. 21 ದಿನಗಳ ಅವಧಿ ಹೊಂದಿದರೆ 5ನೇ ದಿನ, 6ನೇ ದಿನ ಮತ್ತು 7ನೇ ದಿನ ಅಂಡೋತ್ಪತ್ತಿ ದಿನಗಳಾಗಿರುತ್ತವೆ. ಗರ್ಭಧಾರಣೆಗಾಗಿ ಯಾವ ರೀತಿಯ ಆಹಾರದ ಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕು? ನಂಬರ್ 1, ಪಾಲಕ್ ಮತ್ತು ಇತರ ಎಲೆಗಳ ತರಕಾರಿಗಳು, ಕಿತ್ತಳೆ ಇತ್ಯಾದಿ ಸೇರಿದಂತೆ ಸಿಟ್ರಸ್ ಹಣ್ಣುಗಳ ಸೇವನೆಯನ್ನು ಹೆಚ್ಚಿಸಿ. ಇದರಿಂದ ದೇಹವು ಫೋಲಿಕ್ ಆಮ್ಲವನ್ನು ಪಡೆಯುತ್ತದೆ. ನಂಬರ್ 2, ಬಾರ್ಲಿ, ರಾಗಿ ಮತ್ತು ಧಾನ್ಯಗಳು ಸೇರಿದಂತೆ ದ್ವಿದಳ ಧಾನ್ಯಗಳ ಸೇವನೆಯನ್ನು ಹೆಚ್ಚಿಸಿ. ಇದರಿಂದ ವಿಟಮಿನ್ ಬಿ ಹೇರಳವಾಗಿ ಲಭ್ಯವಿದೆ. ಪರಿಕಲ್ಪನೆಗೆ ಸಂಬಂಧಿಸಿದ ಒಂದು ತಪ್ಪು ಕಲ್ಪನೆ ಎಂದರೆ ಹೆಂಡತಿಯು ಗರ್ಭಧರಿಸಲು ಪರಾಕಾಷ್ಠೆಯನ್ನು ಹೊಂದಿರಬೇಕು. ಆದರೆ ವಾಸ್ತವದಲ್ಲಿ ವೀರ್ಯವು ಒಳಗೆ ಪ್ರವೇಶಿಸುವುದು ಅವಶ್ಯಕವಾಗಿದೆ, ಹೆಂಡತಿಯ ಪರಾಕಾಷ್ಠೆಯಲ್ಲ. ಯಾವುದೇ ಗರ್ಭ ನಿರೋಧಕವಿಲ್ಲದೆ 1 ವರ್ಷದ ನಿಯಮಿತ ಸಂಭೋಗದ ನಂತರವೂ ಗರ್ಭಾವಸ್ಥೆಯು ಸಂಭವಿಸದಿದ್ದರೆ ಅದನ್ನು ಬಂಜೆತನ ಎಂದು ಕರೆಯಬಹುದು. ಇದರಲ್ಲಿ ಸುಮಾರು 50% ಪ್ರಕರಣಗಳಲ್ಲಿ ಪುರುಷರು ಬಂಜೆತನ ಕಂಡುಬಂದಿದೆ. ಇದಕ್ಕಾಗಿ ಪ್ರತ್ಯೇಕ ವೈದ್ಯಕೀಯ ಪರೀಕ್ಷೆ ಮತ್ತು ಚಿಕಿತ್ಸೆಯ ಅಗತ್ಯವಿರುತ್ತದೆ. ಸ್ನೇಹಿತರೆ, ಈ ವಿಡಿಯೋ ಗರ್ಭಿಣಿಯಾಗಲು ಯಾವಾಗ ಲೈಂಗಿಕತೆಯನ್ನು ಹೊಂದಬೇಕು, ಗರ್ಭ ತ್ವರಿತವಾಗಿ ಪಡೆಯುವುದು ಯಾವಾಗ ಸಂಭೋಗಿಸಬೇಕು ಎಂಬುದಾಗಿ ಅತ್ಯುತ್ತಮ ಮಾಹಿತಿಗಳನ್ನು ತಿಳಿದುಕೊಂಡಿದ್ದೀರಾ ಎಂದುಕೊಳ್ಳುತ್ತೇನೆ. ನೀವು ಈ ವಿಡಿಯೋ ಇಷ್ಟಪಟ್ಟರೆ ದಯವಿಟ್ಟು ಕಾಮೆಂಟ್ ಮಾಡಿ. ಇದನ್ನು ನಿಮ್ಮ ಸ್ನೇಹಿತರು ಮತ್ತು ಸಹೋದ್ಯೋಗಿಗಳೊಂದಿಗೆ ಹಂಚಿಕೊಳ್ಳಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಲಿಲ್ಲವೆಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಮುಕ್ತವಾಗಿ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.